ಈ ಭೂಮಿ ಮೇಲೆ ಸಾವೇ ಇಲ್ಲದ ಮನುಷ್ಯ ಇರೋದಕ್ಕೆ ಸಾಧ್ಯನಾ ಅಂತ ನಾನು ಕೇಳಿದ್ರೆ ನೀವು ಏನ್ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ. ಐ ಥಿಂಕ್ ನೀವು ತುಂಬಾ ಜನ ಇಂಪಾಸಿಬಲ್ ಅಂತ ಹೇಳ್ತೀರಾ. ಆದ್ರೆ ಹಿಂದೂ ಪುರಾಣಗಳ ಬಗ್ಗೆ ತಿಳ್ಕೊಂಡ್ರೆ ಸಾವಿಲ್ಲದ ಚಿರಂಜೀವಿಗಳು ಕೂಡ ತುಂಬಾ ಜನ ಇದ್ದಾರೆ. ಅವರೆಲ್ಲ ಪುಣ್ಯದ ಕೆಲಸಗಳನ್ನ ಮಾಡಿ ಚಿರಂಜೀವಿಗಳಾಗಿದ್ದಾರೆ. ಆದ್ರೆ ಅಶ್ವತ್ಥಾಮ ಮಾತ್ರ ತಾನು ಮಾಡಿದ ತಪ್ಪುಗಳಿಗೆ ಶಿಕ್ಷೆಯಾಗಿ ಚಿರಂಜೀವಿಯಾಗಿದ್ದಾನೆ. ಅಶ್ವತ್ಥಾಮ ಚಿರಂಜೀವಿಯಾಗಿದ್ದಾನೆ ಅಂದ್ರೆ ಅದು ವರ ತಾನೆ. ಶಿಕ್ಷೆ ಹೇಗಾಗುತ್ತೆ ಅಂತ ನೀವು ಅನ್ಕೊಳ್ತಿರಬಹುದು. ಈ ವಿಡಿಯೋವನ್ನ ಸೈನ್ಸ್ ಅನ್ನ ಆಧಾರವಾಗಿಟ್ಟುಕೊಂಡು ಮಾಡಿಲ್ಲ. ಹಿಂದೂ ಪುರಾಣಗಳನ್ನ ಮತ್ತು ಸಾಮಾನ್ಯ ಮನುಷ್ಯರು ನಂಬುತ್ತಾ ಇರುವ ಅಶ್ವತ್ಥಾಮನ ಬಗ್ಗೆ ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಇದು. ಅಷ್ಟೇ ಅಲ್ಲ, ಉತ್ತರ ಪ್ರದೇಶದಲ್ಲಿರುವ ಒಂದು ಶಿವನ ದೇವಸ್ಥಾನಕ್ಕೆ ಈಗಲೂ ಅಶ್ವತ್ಥಾಮ ಪ್ರತಿದಿನ ರಾತ್ರಿ ಬಂದು ಶಿವಲಿಂಗಕ್ಕೆ ಪೂಜೆಯನ್ನ ಮಾಡ್ತಿದ್ದಾನಂತೆ. ಇನ್ನು ಕೆಲವು ಜನ ಹೇಳೋ ಪ್ರಕಾರ ಅಶ್ವತ್ಥಾಮನನ್ನ ಅವರು ನೋಡಿದ್ದಾರಂತೆ. ಅಶ್ವತ್ಥಾಮ ಸಾಮಾನ್ಯ ಮನುಷ್ಯನಲ್ಲ. ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನನ್ನ ಹೆದರಿಸಿ ಯುದ್ಧ ಮಾಡಬಲ್ಲ ವೀರ. ಹಾಗಾದ್ರೆ ಅಶ್ವತ್ಥಾಮ ಇನ್ನು ಜೀವಂತವಾಗಿದ್ದಾನ? ಇದ್ರೆ ಈಗ ಎಲ್ಲಿದ್ದಾನೆ, ಹೇಗಿದ್ದಾನೆ, ಆತನನ್ನ ಕಣ್ಣಾರೆ ನೋಡಲು ಏನ್ ಮಾಡ್ಬೇಕು ಅನ್ನೋದರ ಎಲ್ಲಾ ಇಂಚಿಂಚು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಈ ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ, ಅಂದ್ರೆ ಲೈಕ್ ಮಾತ್ರ. ಕೊಟ್ರ ಲೈಕ್ ಜೊತೆಗೆ ಅಶ್ವತ್ಥಾಮ ಇನ್ನು ಬದುಕಿದ್ದಾನಾ ಇಲ್ವಾ ಅನ್ನೋದರ ಕುರಿತು ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಸೋ ಇನ್ಯಾಕ್ ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ದ್ರೋಣಾಚಾರ್ಯರು ತಪಸ್ಸನ್ನ ಮಾಡಿ ಶಿವನ ಬಳಿ ಒಂದು ಮಗು ಬೇಕು ಅಂತ ಕೇಳಿಕೊಳ್ತಾರೆ. ಅದೇ ರೀತಿ ಶಿವನ ವರದಿಂದ ದ್ರೋಣ ಮತ್ತು ಕೃಪಿ ದಂಪತಿಗಳಿಗೆ ಅಶ್ವತ್ಥಾಮ ಜನಿಸ್ತಾನೆ. ಅಶ್ವತ್ಥಾಮ ಹುಟ್ಟುವಾಗಲೇ ತಲೆ ಮೇಲೆ ಮಣಿಯಿಂದ ಹುಟ್ಟಿರ್ತಾನೆ. ಈ ಮಣಿಯಿಂದ ಅಶ್ವತ್ಥಾಮ ಯಾವ ಪ್ರಾಣಿಯನ್ನಾದ್ರೂ ಕಂಟ್ರೋಲ್ ಮಾಡಬಲ್ಲ. ಅಷ್ಟೇ ಅಲ್ಲ, ದಾಹ ಮತ್ತು ಹಸಿವು ಅನ್ನೋದೇ ಅಶ್ವತ್ಥಾಮನಿಗೆ ಇರೋದಿಲ್ಲ. ಅಶ್ವತ್ಥಾಮ ತನ್ನ ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಬಡತನದಲ್ಲಿ ಜೀವಿಸ್ತಾ ಇರ್ತಾನೆ. ಆದ್ರೆ ಒಂದು ದಿನ ಅಶ್ವತ್ಥಾಮನಿಗೆ ಹಾಲು ಖರೀದಿಸಲು ಹಣ ಕೂಡ ಇರೋದಿಲ್ಲ ದ್ರೋಣ ಬಳಿ. ಇದ್ರಿಂದ ದ್ರೋಣ ತನ್ನ ಸ್ನೇಹಿತನಾದ ದೃಪದನ ಬಳಿ ಹೋಗ್ತಾನೆ. ದೃಪದ ಪಾಂಚಾಲ ರಾಜ್ಯಕ್ಕೆ ರಾಜ. ಆದ್ರೆ ದೃಪದ ದ್ರೋಣನನ್ನ ಸ್ನೇಹಿತ ಅನ್ನೋದನ್ನು ಕೂಡ ಮರೆತು ದ್ರೋಣನಿಗೆ ಅವಮಾನ ಮಾಡಿ ಕಳಿಸ್ತಾನೆ. ದ್ರೋಣನ ಪ್ರತಿಭೆಯನ್ನ ಗುರುತಿಸಿದ ಕೃಪಾಚಾರ್ಯರು ಅವರನ್ನ ಹಸ್ತಿನಾಪುರಕ್ಕೆ ಬನ್ನಿ ಅಂತ ಹೇಳ್ತಾರೆ. ಆಗಿನಿಂದ ದ್ರೋಣನು ಪಾಂಡವರಿಗೆ ಮತ್ತು ಕೌರವರಿಗೆ ಗುರುಗಳಾಗ್ತಾರೆ. ಹಾಗೂ ಅಶ್ವತ್ಥಾಮ ಕೂಡ ಅವರ ಜೊತೆ ಎಲ್ಲಾ ವಿದ್ಯೆಯನ್ನ ಕೂಡ ಕಲಿತಾನೆ. ಇವರೆಲ್ಲ ದೊಡ್ಡವರಾದ ಮೇಲೆ ದ್ರೋಣನು ಕೌರವರ ಬಳಿ ಮತ್ತು ಪಾಂಡವರ ಬಳಿ ಗುರುದಕ್ಷಿಣೆಯಾಗಿ ದೃಪದನನ್ನ ಸೋಲಿಸಿ ಪಾಂಚಾಲ ರಾಜ್ಯವನ್ನ ತನಗೆ ಕೊಡಿ ಅಂತ ಕೇಳ್ತಾನೆ. ಪಾಂಡವರು ಕೂಡ ದೃಪದನನ್ನ ಸೋಲಿಸಿ ಆತನ ರಾಜ್ಯವನ್ನ ಗುರುದಕ್ಷಿಣೆಯಾಗಿ ಕೊಡ್ತಾರೆ. ದ್ರೋಣನು ತನ್ನ ಮಗನಾದ ಅಶ್ವತ್ಥಾಮನನ್ನು ಆ ರಾಜ್ಯಕ್ಕೆ ರಾಜನಾಗಿ ಮಾಡಿಬಿಡ್ತಾನೆ. ಆದ್ರೆ ಅಶ್ವತ್ಥಾಮ ಮಾತ್ರ ಅರ್ಜುನನ ಮೇಲೆ ಇರುವ ಕೋಪದಿಂದ ದುರ್ಯೋಧನನ ಬಳಿ ಬಂದು ಸ್ನೇಹವನ್ನ ಮಾಡ್ತಾನೆ. ದ್ರೋಣಾಚಾರ್ಯ ಮತ್ತು ಅಶ್ವತ್ಥಾಮ ಮಹಾಭಾರತ ಯುದ್ಧದಲ್ಲಿ ಕೌರವರ ಪರ ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಶ್ವತ್ಥಾಮ ಕೌರವ ಸೈನ್ಯಕ್ಕೆ ನಾಯಕತ್ವವನ್ನ ವಹಿಸಿ ಹಲವಾರು ಪಾಂಡವ ಯೋಧರನ್ನ ಸಾಯಿಸ್ತಾನೆ. ರಾಕ್ಷಸ ಘಟೋದ್ಗಜ ಸೈನ್ಯವನ್ನ ನೋಡಿ ಕೌರವರ ಸೈನ್ಯ ಹೆದರಿಕೊಂಡು ಓಡಿ ಹೋಯಿತು ಅಂತ ಹೇಳಲಾಗುತ್ತೆ. ಅಂಥ ಸಮಯದಲ್ಲಿ ಅಶ್ವತ್ಥಾಮ ಒಬ್ಬನೇ ಘಟೋದ್ಗಜನ ಮಗನನ್ನ ಸಾಯಿಸ್ತಾನೆ. ಯುದ್ಧದ ಸಮಯದಲ್ಲಿ ಕೌರವ ಸೈನ್ಯದ ಅವಶ್ಯಕತೆ ಇಲ್ಲದೆ ಹೋರಾಡಬಲ್ಲ ಏಕೈಕ ಯೋಧ ಅಶ್ವತ್ಥಾಮ ಅಂತ ನಂಬಲಾಗುತ್ತೆ. ಇತ್ತ ದ್ರೋಣನ ಯುದ್ಧವನ್ನ ನೋಡಿದ ಪಾಂಡವರು ದ್ರೋಣನನ್ನ ಅಸಾಧ್ಯ ಅಂತ ಅರ್ಥ ಮಾಡಿಕೊಳ್ತಾರೆ. ಅದಕ್ಕೆ ಭೀಮ ಅಶ್ವತ್ಥಾಮ ಅನ್ನೋ ಆನೆಯನ್ನ ಕೊಂದು ಅಶ್ವತ್ಥಾಮ ಸತ್ತು ಹೋದ ಅಂತ ದ್ರೋಣನ ಬಳಿ ಹೇಳ್ತಾನೆ. ಇದನ್ನ ಕೇಳಿದ ದ್ರೋಣನು ತನ್ನ ಮಗನಾದ ಅಶ್ವತ್ಥಾಮನೇ ಸತ್ತು ಹೋದ ಅಂತ ತಿಳಿದು ದ್ರೋಣ ತನ್ನ ಆಯುಧವನ್ನ ಕೆಳಗೆ ಬಿಡಿಸ್ತಾನೆ. ಇದೇ ಸರಿಯಾದ ಸಮಯ ಅಂದುಕೊಂಡು ದೃಷ್ಟಿದುಮ್ನನು ದ್ರೋಣನ ತಲೆಯನ್ನ ಕತ್ತರಿಸ್ತಾನೆ. ಈ ವಿಚಾರ ಗೊತ್ತಾದ ಅಶ್ವತ್ಥಾಮ ಪಾಂಡವರ ಮೇಲೆ ನಾರಾಯಣ ಅಸ್ತ್ರವನ್ನ ಪ್ರಯೋಗಿಸ್ತಾನೆ. ಆ ಅಸ್ತ್ರದ ಪವರ್ ಏನಂದ್ರೆ ಯುದ್ಧ ಮಾಡುವವರೆಲ್ಲರನ್ನ ಕೊಂದು ಬಿಡುತ್ತೆ ಈ ಅಸ್ತ್ರ. ಈ ರೀತಿ ಪಾಂಡವರ ಸೈನಿಕರು ಸತ್ತೋಗ್ತಿರ್ಬೇಕಾದ್ರೆ ಶ್ರೀಕೃಷ್ಣನು ಎಲ್ಲರೂ ಆಯುಧವನ್ನ ಕೆಳಗೆ ಹಾಕಿ ಅಂತ ಹೇಳ್ತಾನೆ. ಯಾಕಂದ್ರೆ ನಾರಾಯಣ ಅಸ್ತ್ರ ಕೇವಲ ಯುದ್ಧ ಮಾಡುತ್ತಿರುವ ಶತ್ರುಗಳನ್ನ ಮಾತ್ರ ಕೊಲ್ಲುತ್ತದೆ. ಆಯುಧಗಳನ್ನ ಕೆಳಗೆ ಹಾಕಿದ್ರು ಅಂದ್ರೆ ಯುದ್ಧವನ್ನು ನಿಲ್ಲಿಸುವಂತೆ. ಇದ್ರಿಂದ ಆ ಅಸ್ತ್ರ ಯಾರನ್ನು ಕೊಲ್ಲದೆ ವಾಪಸ್ ಹೋಗಿ ಬಿಡುತ್ತೆ. ಆದ್ರೆ ಅಶ್ವತ್ಥಾಮನಿಗೆ ಕೋಪ ಮಾತ್ರ ಕಡಿಮೆಯಾಗೋದಿಲ್ಲ. ಇದಾದ
ಇದಾದ ನಂತರ ಯುದ್ಧದಲ್ಲಿ ಕೌರವರ ಸೈನ್ಯ ಸೋಲುತ್ತೆ ಅಂತ ತಿಳಿದ ದುರ್ಯೋಧನ ಒಂದು ನದಿಯಲ್ಲಿ ಬಚ್ಚಿಟ್ಟುಕೊಂಡು ಬಿಡ್ತಾನೆ. ಈ ವಿಚಾರ ತಿಳಿದುಕೊಂಡ ಪಾಂಡವರು ಆ ನದಿ ಬಳಿ ಬಂದು ದುರ್ಯೋಧನನನ್ನ ಹೊರಗೆ ಕರೀತಾರೆ. ಆದ್ರೆ ದುರ್ಯೋಧನ ಮಾತ್ರ ಬರೋದಿಲ್ಲ. ಹೀಗಾಗಿ ಭೀಮನು ದುರ್ಯೋಧನನಿಗೆ ಕೆಟ್ಟ ಕೆಟ್ಟ ಪದಗಳಿಂದ ಬೈತಾನೆ. ಅದನ್ನ ಕೇಳಲಾಗದೆ ದುರ್ಯೋಧನನು ಹೊರಗೆ ಬರ್ತಾನೆ. ಹೊರಗೆ ಬಂದ ದುರ್ಯೋಧನ ಭೀಮನ ಜೊತೆ ಗದಾಯುದ್ಧಕ್ಕೆ ಮುಂದಾಗ್ತಾನೆ. ದುರ್ಯೋಧನ ಇನ್ನೇನು ಭೀಮನನ್ನ ಸೋಲಿಸ್ತಾನೆ ಅನ್ನೋಷ್ಟರಲ್ಲಿ ಶ್ರೀಕೃಷ್ಣನ ಮಾತು ಕೇಳಿ ಭೀಮ ದುರ್ಯೋಧನನ ತೊಡೆಯ ಭಾಗಕ್ಕೆ ಹೊಡೆದು ಅವನನ್ನ ಸಾಯಲು ಬಿಟ್ಟು ಹೊರಟು ಹೋಗ್ತಾರೆ. ಆಗ ಅಲ್ಲಿಗೆ ಬಂದ ಅಶ್ವತ್ಥಾಮ ದುರ್ಯೋಧನನ ಬಳಿ ಬಂದು ಈ ರೀತಿ ಹೇಳ್ತಾನೆ, ಪಾಂಡವರನ್ನ ಕೊಂದು ಅವರ ರಕ್ತವನ್ನ ನಿನಗೆ ತೋರಿಸ್ತೇನೆ, ಅಲ್ಲಿಯವರೆಗೂ ನಿನ್ನ ಜೀವವನ್ನ ಹಿಡಿದಿಟ್ಟುಕೋ ಅಂತ ಹೇಳಿ ಪಾಂಡವರನ್ನ ಕೊಲ್ಲೋದಕ್ಕೆ ಹೋಗ್ತಾನೆ. ಅದು ಕೂಡ ರಾತ್ರಿಯ ಸಮಯದಲ್ಲಿ ಅಶ್ವತ್ಥಾಮ ಮೊದಲಿಗೆ ತನ್ನ ತಂದೆಯನ್ನ ಕೊಂದ ದೃಷ್ಟಿದುಮ್ನನನ್ನ ಎಬ್ಬಿಸಿ ಕೊಂದು ಬಿಡ್ತಾನೆ. ಆ ನಂತರ ಮಲಗಿದ್ದ ಉಪ ಪಾಂಡವರನ್ನ ಪಾಂಡವರು ಅಂತ ಅಂದುಕೊಂಡು ಅವರನ್ನು ಕೊಂದು ಬಿಡ್ತಾನೆ. ಜೊತೆಗೆ ಅಲ್ಲಿದ್ದ ಪಾಂಡವರ ಸೈನ್ಯವನ್ನ ಕೊಂದು ಉಪ ಪಾಂಡವರ ರಕ್ತವನ್ನ ತೆಗೆದುಕೊಂಡು ಹೋಗಿ ದುರ್ಯೋಧನನಿಗೆ ತೋರಿಸ್ತಾನೆ. ದುರ್ಯೋಧನನು ಕೂಡ ತನ್ನ ಹಗೆ ತೀರಿತು ಅಂತ ಪ್ರಾಣವನ್ನ ಬಿಡ್ತಾನೆ. ಪಾಂಡವರಿಗೆ ತಮ್ಮ ಮಕ್ಕಳು ಸತ್ತು ಹೋದ ವಿಷಯ ತಿಳಿದು ಅದಕ್ಕೆ ಕಾರಣವಾದ ಅಶ್ವತ್ಥಾಮನನ್ನ ಕೊಲ್ಲಲು ಸಿದ್ಧರಾಗ್ತಾರೆ. ಅದೇ ಸಮಯದಲ್ಲಿ ಅಶ್ವತ್ಥಾಮ ತಾನು ಕೊಂದಿದ್ದು ಉಪ ಪಾಂಡವರು ಅನ್ನೋದು ಗೊತ್ತಾಗಿ ತುಂಬಾ ದುಃಖ ಪಡ್ತಾನೆ. ಆ ದುಃಖವನ್ನ ಪಾಂಡವರ ಮುಂದೆ ತೋರಿಸದೆ ಅವರ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸ್ತಾನೆ. ಅದಕ್ಕೆ ವಿರುದ್ಧವಾಗಿ ಅರ್ಜುನ ಬ್ರಹ್ಮ ಶೀರ್ಷಾಸ್ತ್ರವನ್ನ ಪ್ರಯೋಗಿಸ್ತಾನೆ. ಅದೇ ಸಮಯಕ್ಕೆ ವ್ಯಾಸ ಮಹರ್ಷಿಗಳು ಅಲ್ಲಿಗೆ ಬಂದು ಈ ಎರಡೂ ಅಸ್ತ್ರಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದ್ರೆ ಇಡೀ ಪ್ರಪಂಚವೇ ನಾಶವಾಗುತ್ತೆ, ಅಸ್ತ್ರಗಳನ್ನ ಹಿಂದಕ್ಕೆ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ. ಅರ್ಜುನನಿಗೆ ಅಸ್ತ್ರವನ್ನ ಹಿಂದಕ್ಕೆ ತೆಗೆದುಕೊಳ್ಳುವುದು ಗೊತ್ತು, ಆದ್ರೆ ಅಶ್ವತ್ಥಾಮನಿಗೆ ಅದು ಬರೋದಿಲ್ಲ. ಅರ್ಜುನ ಅಸ್ತ್ರವನ್ನ ಹಿಂದಕ್ಕೆ ತೆಗೆದುಕೊಳ್ತಾನೆ. ಆದ್ರೆ ಅಶ್ವತ್ಥಾಮ ವ್ಯಾಸರಿಗೆ ಹೇಳ್ತಾರೆ, ನನಗೆ ಬರುವುದಿಲ್ಲ ಇದನ್ನ ಹಿಂದಕ್ಕೆ ತೆಗೆದುಕೊಳ್ಳೋದಕ್ಕೆ ಅಂತ ಹೇಳ್ತಾರೆ. ಆಗ ವ್ಯಾಸರು ಹೇಳ್ತಾರೆ, ಅಸ್ತ್ರವನ್ನ ಬೇರೆ ಯಾವುದಾದರೂ ಪ್ರಾಣಿ ಕಡೆ ತಿರುಗಿಸು ಅಂತಾರೆ. ಆಗ ಅಶ್ವತ್ಥಾಮ ಪಾಂಡವರ ವಂಶವನ್ನ ನಿರ್ವಂಶ ಮಾಡಬೇಕು ಅಂತ ಅಭಿಮನ್ಯುವಿನ ಹೆಂಡತಿಯ ಹೊಟ್ಟೆಯಲ್ಲಿದ್ದ ಮಗುವಿನ ಮೇಲೆ ಬಿಡ್ತಾನೆ. ಇದರಿಂದ ಆ ಮಗು ಸತ್ತು ಹೋಗುತ್ತೆ. ಹೀಗಾಗಿ ಕೋಪಗೊಂಡಂತಹ ಶ್ರೀಕೃಷ್ಣ ಅಶ್ವತ್ಥಾಮನಿಗೆ ಕೃಷ್ಣ ಒಂದು ಶಾಪವನ್ನ ಕೊಡ್ತಾನೆ. ಕಲಿಯುಗ ಮುಗಿಯುವವರೆಗೂ ಕುರೂಪಿಯಾಗಿ ಬದುಕುವಂತ ಶಾಪ ಕೊಡ್ತಾನೆ. ಜೊತೆಗೆ ಅಶ್ವತ್ಥಾಮನ ಹಣೆಯ ಮೇಲಿರುವ ಮಣಿಯನ್ನ ತೆಗೆದುಕೊಳ್ತಾನೆ. ಆ ಮಣಿಯನ್ನ ತೆಗೆದುಕೊಳ್ತಿದ್ದಂತೆ ಅಶ್ವತ್ಥಾಮನ ಬಳಿ ಇದ್ದ ಎಲ್ಲಾ ಶಕ್ತಿ ಹೊರಟು ಹೋಗುತ್ತೆ. ಆಗಿನಿಂದ ಹಣೆಯಿಂದ ರಕ್ತ ಬರಲಾರಂಭಿಸಿತ್ತು. ಆತನ ಮೈ ಮೇಲೆ ಈಗಲೂ ಸಹ ಮಹಾಭಾರತ ಯುದ್ಧದಲ್ಲಿ ಆದ ಗಾಯ ಹಾಗೆಯೇ ಉಳಿದಿದೆ. ಮುಂದೆ ವ್ಯಾಸಮುನಿ ಅಶ್ವತ್ಥಾಮನಿಗೆ ಆಶ್ರಯ ಕೊಡ್ತಾರೆ. ಇದರಿಂದ ಅಶ್ವತ್ಥಾಮ ಜೀವಂತವಾಗಿ ಈಗಲೂ ಇದ್ದಾನೆ. ಒಡಿಶಾ ಮತ್ತು ಉತ್ತರಾಖಂಡ್ ಕಾಡಿನಲ್ಲಿ ಈಗಲೂ ಸಹ ಅಶ್ವತ್ಥಾಮ ಕಾಣಿಸಿಕೊಳ್ತಾನೆ ಅನ್ನೋ ಸುದ್ದಿಗಳು ಇವೆ. ಜಬಲ್ಪುರ ನಗರದಲ್ಲಿರುವ ಗೋರಿಗಾಡ್ನಲ್ಲಿ ಅಶ್ವತ್ಥಾಮ ಕಾಣಿಸಿಕೊಳ್ತಾನೆ ಅಂತ ಅಲ್ಲಿನ ಜನ ಹೇಳ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ಭೂಮಿಯ ಮೇಲೆ ಇರುವ 8 ಚಿರಂಜೀವಿಗಳಲ್ಲಿ ಅಶ್ವತ್ಥಾಮ ಕೂಡ ಒಬ್ಬನು. ಇನ್ನು ಅಶ್ವತ್ಥಾಮ ಶಿವನ ಭಕ್ತನಾಗಿದ್ದು ಉತ್ತರ ಪ್ರದೇಶದ ಕೆಹರಿ ಎಂಬಲ್ಲಿ ಶಿವ ದೇಗುಲಕ್ಕೆ ಬಂದು ಪೂಜೆ ಮಾಡ್ತಾನಂತೆ. ಪ್ರತಿದಿನ ರಾತ್ರಿಯಲ್ಲಿ ಪೂಜೆ ನಡೆಯುತ್ತೆ. ಆತ ಓಡಾಡುವ ಶಬ್ದ ಕೇಳಿಸ್ತಾ ಇರುತ್ತಂತೆ. ಅಷ್ಟೇ ಅಲ್ಲದೆ ರಾತ್ರಿಯ ವೇಳೆ ಶಿವಲಿಂಗವನ್ನ ಶುಚಿಗೊಳಿಸಿ ಬಾಗಿಲನ್ನ ಹಾಕೊಂಡು ಹೋಗಲಾಗುತ್ತೆ. ಮಾರನೆಯ ದಿನ ಬಂದು ನೋಡಿದ್ರೆ ಪಕ್ಕದಲ್ಲಿದ್ದ ಕಾಡಿನಿಂದ ಹೂವನ್ನ ತಂದು ಯಾರೋ ಪೂಜೆ ಮಾಡಿರ್ತಾರೆ. ಜೊತೆಗೆ ರಾತ್ರಿಯ ಸಮಯದಲ್ಲಿ ದೇಗುಲದಲ್ಲಿ ಗಂಟೆಯ ಶಬ್ದ ಕೇಳಿ ಬರುತ್ತೆ. ಈ ಎಲ್ಲಾ ಕಾರಣಗಳಿಂದ ಅಶ್ವತ್ಥಾಮ ಇಂದಿಗೂ ಜೀವಂತವಾಗಿದ್ದಾನೆ ಅಂತ ನಂಬಲಾಗಿದೆ. ಈ ಕಲಿಯುಗದಲ್ಲಿ ನಡೆಯುತ್ತಿರುವ ಈ ಪವಾಡ ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ. ಈ ಪವಾಡ ಪುರುಷ ಯಾರು ಎಂದು ತಿಳಿಯಲು ಮಾಧ್ಯಮದವರು ಆ ಲಿಂಗದ ಮುಂದೆ ಕ್ಯಾಮರಾವನ್ನ ಇರಿಸಲಾಗಿತ್ತು. ಆದ್ರೆ ಅಲ್ಲೂ ನಡೆದಿದ್ದು ಒಂದು ಪವಾಡವೇ ಸರಿ. ಅದೃಶ್ಯ ರೂಪಿಯಾಗಿ ಪೂಜೆ ಸಲ್ಲಿಸುವ ಆ ಭಕ್ತ ಯಾರು ಎಂದು ತಿಳಿಯಲು ಅನೇಕ ಪರೀಕ್ಷೆಗಳು ನಡೆದಿವೆ. ಈ ಭಕ್ತನ ಬಗ್ಗೆ ತಿಳಿಯಲು ಅರ್ಚಕರು ಈ ಬಗ್ಗೆ ಪರಿಶೀಲಿಸಿದ್ರಂತೆ. ಕೆಲವೊಂದು ಮಾಧ್ಯಮಗಳು ಇಲ್ಲಿ ಕ್ಯಾಮರಾ ಇಟ್ಟು ಪರೀಕ್ಷೆ ನಡೆಸಿದ್ದಾರಂತೆ. ಆಗಲೂ ಇಲ್ಲಿ ಒಂದು ಅಚ್ಚರಿ ನಡೆದಿತ್ತು. ಬೆಳಗಿನ ಜಾವದಲ್ಲಿ ಕ್ಯಾಮರಾ ಕಾರ್ಯನಿರ್ವಹಿಸ್ತಾ ಇದ್ದರೂ ಸಹ ಯಾವುದೇ ದೃಶ್ಯಗಳು ಅದರಲ್ಲಿ ಸರಿಯಾಗಿರ್ಲಿಲ್ವಂತೆ ಮತ್ತು ರೆಕಾರ್ಡ್ ಬಟನ್ ಕೂಡ ಆಫ್ ಆಗ್ತಾ ಇತ್ತಂತೆ. ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡುವ ಪ್ರಯತ್ನ ಮಾಧ್ಯಮಗಳಿಂದ ಆದರೂ ಸಹ ಯಾರಿಗೂ ಉತ್ತರ ಕಂಡುಕೊಳ್ಳಲು ಸಾಧ್ಯವಾಗಿಲ್ಲ. ಇದೇ ಕಾರಣಕ್ಕೆ ಈ ಈಶ್ವರ ಮಹಾದೇವ ಮಂದಿರ ಈ ಕ್ಷಣಕ್ಕೂ ಪ್ರಶ್ನೆಯಾಗಿಯೇ ಉಳಿದು ಬಿಟ್ಟಿದೆ. ಇದೇ ಕಾರಣಕ್ಕೆ ಇಲ್ಲಿಗೆ ಬರುವ ಆ ವ್ಯಕ್ತಿ ಬೇರ್ಯಾರೂ ಅಲ್ಲ, ಅಶ್ವತ್ಥಾಮ ಅಂತ ಹೇಳಲಾಗುತ್ತೆ. ಹೀಗಾಗಿಯೇ ಅಶ್ವತ್ಥಾಮ ಇನ್ನೂ ಬದುಕಿದ್ದಾನೆ, ನಮ್ಮೆಲ್ಲರ ನಡುವೆಯೇ ಇದ್ದಾನೆ ಎಂದು ನಂಬಲಾಗಿದೆ. ನಾವು ಕೊಟ್ಟ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್, ಜೊತೆಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಉತ್ಸುಕರಾಗ್ತೀವಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದ.